ಸರ್ಕಾರ ಕೇಳೋ ಪ್ರಶ್ನೆಗಳು ನಮ್ಮ ರಾಜ್ಯ ಸರ್ಕಾರದ್ದು ಅದನ್ನು ಅವ್ರಿಗೆ ಎತ್ತಿ ಕೇಳ್ತಾ ಇದ್ದಾರೆ. ಯಾಕಂದರೆ ಬಜೆಟ್ ಮೊನ್ನೆ ಸಮೀಪ ಬಂತಲ್ಲ ಈ ಸಂದರ್ಭದಲ್ಲಿ ಇದರ ಅರ್ಥ ಆಯ್ತಲ್ಲ, ಎರಡೂ ಅದ. ಏಕಕಾಲಕ್ಕೆ ಕೇಂದ್ರ ಸರ್ಕಾರದಿಂದ ಏನು ಅನ್ಯಾಯ ಆಗ್ಲಿಕ್ಕತ್ತದಪ್ಪ ರಾಜ್ಯ ಸರ್ಕಾರಗಳು ಅಂತ ಹೇಳ್ಕೊಳ್ಳೋದು ಅದ, ಜೊತೆಗೆ ತಾವು ಅಷ್ಟೇನೋ ಒಂದಿಷ್ಟು ಟ್ಯಾಕ್ಸ್ ಹೆಚ್ಚು ಮಾಡಿದ್ರೆ ಮತ್ತೇನು ಮಾಡಿದ್ರೆ ಸಹಿತ ಕೇಂದ್ರದ ಮೇಲೆ ಗೂಬಿ ಕೊಡಿಸೋದು ಅಥವಾ ಇದ್ದು ವಸ್ತುಸ್ಥಿತಿನೇ ಹೇಳೋದು. ಯಾಕಂದ್ರೆ ಬಿ ಜೆ ಪಿಗೆ ಹೇಳ್ತಾರೆ ಇದು ಗೂಬಿ ಕುಂಡಿಸ್ತಾರೆ, ಎಲ್ಲ ಕೇಂದ್ರ ಕೇಂದ್ರ ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಮಾತನ್ನು ಹೇಳ್ತಾ ಇರೋದು. ಗೂಬಿ ಕುಂಡಿಸೋದು ಅನ್ಬೋದು, ಬೇಡ ವಾಸ್ತವ ಇರ್ಬೋದು, ಇಲ್ಲ ಅಂತ ಯಾರು ಹೇಳ್ತಾರೆ. ಇವಳೇನು ಹಾಲು ಗಡಿತಾರೆ ನಾವು ನಮ್ಮ ಬಿ ಜೆ ಪಿ ಸ್ನೇಹಿತರು ಅಂತ ಅವ್ರು ಕೇಳ್ತಾ ಇದ್ದಾರೆ. ನಾವು ಏನು ಕೇಳ್ತಾ ಇದ್ದೀವಿ, ಇದನ್ನು ಹಾಲು ಗಡಿತಾರೇನು ಅನ್ನುವಂಥದ್ದು. ಮತ್ತು JJM ಅಂದರೆ ನಿಮ್ಗೆ ಗೊತ್ತು, ಜಲಜೀವನ ನೀರಿನ ಸಲುವಾಗಿ ಜಲಜೀವನ. ಅದರಲ್ಲೇ ಏನಪ್ಪ ಅಂದರೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ 11,786 ಕೋಟಿ ರೂಪಾಯಿ ಕೊಟ್ಟಿದ್ವಿ. ಅದಕ್ಕೆ ನಾವು ರಾಜ್ಯ ಸರ್ಕಾರದವ್ರು 24,598 ಕೋಟಿ ರೂಪಾಯಿ ಬಿಡುಗಡೆ ಮಾಡೀವಿ. ಇನ್ನೂ ದುಡ್ಡು ಬರಬೇಕಾಗಿದೆ ಥರದ 13,004 ಕೋಟಿ ರೂಪಾಯಿ ಹೆಚ್ಚುವರೆಗೆ ಇನ್ನೂ ಬಂದಿಲ್ಲ, ಬಾಕಿ ಅದ. ಅದನ್ನು ಯಾರು ಕೊಡೋರಪ್ಪ? ಹಿಂಗೆ ಪ್ರತಿಯೊಂದರಲ್ಲೂ ನೀವು ಕಾಡ್ತಾ ಇದ್ದೀರಿ ನಮಗೆ ರಾಜ್ಯ ಸರ್ಕಾರಕ್ಕೆ, ಮತ್ತು ದುಡ್ಡು ಎಲ್ಲಿ ತರಬೇಕು ನಾವು ಅನ್ನುವಂಥ ಮಾತು. ಇವನ್ನೆಲ್ಲ ಗಮನಿಸಿದಾಗ ವಿಶೇಷವಾಗಿ ಇನ್ನೊಂದು ಹೇಳ್ತಿಲ್ಲ ನಿಮಗೆ, ಈಗ 2,000 ಕೋಟಿ ಈಗ ಈ ಚರ್ಚೆನೂ ಜೋರು ಹಿಡಿತಾ ಇದೆ. ಆ ಮತ್ತೆ ಬೇರೆ ನರೇಗಾ ಮತ್ತು ರಾಮ್ಜಿ ಅಂದರೆ ರಾಮ್ಜಿ ಮಾಡಿದ ಮತ್ತೆ ನರೇಗಾ ರದ್ದಾದ ಮತ್ತೆ ಸಹಜವಾಗಿ 40% ಹಾಕೋದ್ರಿಂದಾಗೆ 2,000 ಕೋಟಿ ರೂಪಾಯಿ ಇದು ನಮ್ಮ ಕರ್ನಾಟಕದಿಂದ ಹೋಗ್ಬೇಕಾಗ್ತದೆ. ಉಳಿದ ಸೆಂಟ್ರಲ್ ಗೌರ್ಮೆಂಟ್ ಕೊಡೋದಿರ್ತದೆ. ಯಾಕೆಂದರೆ 60-40 ಅದಲ್ಲ, ಅದನ್ನು ಸಹಿತ ಇವತ್ತು ಕೇಳ್ತಾ ಇದ್ದಾರೆ. ಮತ್ತು ಇವ್ರು ಕೇಳೋದು ಯಾರನ್ನ? ಯಾಕೆ ಬಂದ ಟ್ಯಾಕ್ಸ್ನೆಲ್ಲ ಇವ್ರ ಉಳ್ತಾರೆ ಸೆಂಟ್ರಲ್ದವರು ಅಂತ ಇವ್ರ ಆರೋಪ. ಇದು ಸುಳ್ಳೇನು? ಅದಕ್ಕೆ ಉತ್ತರ ಕೊಡಬೇಕಾದವರು ಕೇಂದ್ರದವರು. ಅದೇನೋ ಕೊಡಲಿ ಇಬ್ಬರು. ನಾವಿಲ್ಲಿ ಕೇಳಬೇಕಾಗಿದ್ದೇನಪ್ಪ ಅಂದ್ರೆ, ನೀವಿಬ್ಬರು ಶ್ವೇತಪತ್ರ ಹೊರಡಿಸ್ರಿ ಉತ್ತರನೆಲ್ಲ ಸಲುವಾಗಿ. ಕೇಂದ್ರ ಸರ್ಕಾರದ ಏನು ಬಂದಿಲ್ಲ ಅದು ನೀವು